ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಸುಕ್ಷೇತ್ರ ನಾಗರಸಕೊಪ್ಪ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಶಿವಾನುಭವ ಸಂಪದ 23ನೇ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗ ಮಂದಿರ ನೆಡಗುಂದಿಕೊಪ್ಪ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ದರ್ಶನಾಶೀರ್ವಾದ ದಯಪಾಲಿಸಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬಸವ ಭಕ್ತಿ ಎಂಬ ವಿಷಯವನ್ನ ಕುರಿತು ಶ್ರೀ ಸಿದ್ದಲಿಂಗಯ್ಯ ಶಾಸ್ತ್ರಿಗಳು ಗುಡದೂರ ಕಲ್ಲಮಠ ನಿಡುಗುಂದಿ ಇವರು ಅತ್ಯಂತ ಸುಂದರವಾಗಿ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದ ನಿಮಿತ್ತವಾಗಿ ದಾಸೋಹ ಸೇವೆಯನ್ನ ಶ್ರೀ ಅಖಂಡಪ್ಪ ಶಂಕರಪ್ಪ ಮಾಯಾಚಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಹೊಸಹಳ್ಳಿ ವಡಗೇರಿ ಇವರು ಕುಟುಂಬ ಪರಿವಾರದೊಂದಿಗೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಯುಸಿಯಲ್ಲಿ 96 ಫಲಿತಾಂಶದೊಂದಿಗೆ ತೇರ್ಗಡೆಯಾದ ಕುಮಾರ್ ಸಾಗರ್ ಬಸವರಾಜ ನರಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಗೋಗೇರಿ ಶಾಲೆಯ ವಿದ್ಯಾರ್ಥಿ ಸಂತೋಷ ಬಸವರಾಜ ಕೊಡಗಾನೂರು 84 ಫಲಿತಾಂಶ ಪಡೆದ ಈ ವಿದ್ಯಾರ್ಥಿಗಳನ್ನ ಹಾಗೂ ಉಪನ್ಯಾಸಕರನ್ನ ಮತ್ತು ದಾಸೋಹ ಸೇವೆಯನ್ನ ಸಲ್ಲಿಸಿದವರನ್ನ ಮತ್ತು ರಾಜ್ಯ ಮಟ್ಟದ ರೈತ ರತ್ನ ಪ್ರಶಸ್ತಿಯನ್ನು ಪಡೆದ ಕುಬೇರಪ್ಪ ಬಡಗೇರಿಯವರನ್ನ, ಗಜೇಂದ್ರಗಡ ತಾಲೂಕಿನ ರೇಷ್ಮೆ ಬೆಳೆಗಾರರಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಮುತ್ತಪ್ಪ ಸೊಬರದ ಇವರೆಲ್ಲರನ್ನ ಪೂಜ್ಯರು ಆಶೀರ್ವದಿಸಿ ಗೌರವ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮುತ್ತಣ್ಣ ಗುಜ್ಜಲರ್ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS 24 ನೋಣ. ಭಕ್ತಿ ಅಂದರೆ ಯಾವ ರೀತಿ ಆಗಿರಬೇಕು,